ಇದು ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಸೆಲ್ಫ್ ಲವ್. ಸೆಲ್ಫ್ ಲವ್ ಬಗ್ಗೆ ನಿಮಗೆ ಯಾರಿಗೆಲ್ಲ ಏನು ವಿಚಾರ ಗೊತ್ತು? ಸ್ವಲ್ಪ ಮಾತಾಡ್ಬಿಡಿ ನೀವೇ ಫಸ್ಟ್. ನಿನ್ನೆ ನಮ್ಮ ಪ್ರೊಟೆಕ್ಟಿವ್ ಶೀಲ್ಡ್ ಬಗ್ಗೆ ಮಾತಾಡಿದ್ವಿ, ನಮ್ಮನ್ನ ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಈಗ ನಮ್ಮ ಬಗ್ಗೆ, ನಮ್ಮ ವಿಚಾರದಲ್ಲಿ ನಮ್ಮನ್ನ ನಾವು ಹೇಗೆ ಪ್ರೀತಿಸ್ಕೊಳ್ಳೋದು, ನಮ್ಮನ್ನ ನಾವು ಹೇಗೆ ಸ್ವೀಕರಿಸಿಕೊಳ್ಳೋದು, ನೀವು ಯಾವ ರೀತಿ ನಿಮ್ಮನ್ನ ಫೀಲ್ ಮಾಡ್ಕೋತೀರಾ, ನಿಮ್ಮ ಬಗ್ಗೆ ನೀವು ಯಾವ ರೀತಿ ಕಾಳಜಿ ವಹಿಸ್ಕೋತೀರಾ, ಇಬ್ರು ಮಾತಾಡಿ. ಸರ್ ಕೇಶವ್ ಸರ್ ಮಾತಾಡಿ ನೀವೇ. ಏನಪ್ಪ ಈ ಮೇಡಮ್ ನನ್ನ ಹಿಡಿತಾರೆ ಅನ್ಬೇಡಿ. ಸರಿ ಮೇಡಮ್, ನಮ್ಮನ್ನ ನಾವು ಹೆಂಗ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ನಿಮ್ ಕ್ವಶನ್. ಬಟ್ ಯಾವ ತರ ಅದನ್ನ ಅನಲೈಸ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ ಮೇಡಮ್. ಹೌದಾ? ಓಕೆ. ಮತ್ತೆ ಯಾರು? ಶ್ರುತಿ ಮೇಡಮ್, ಲಕ್ಷ್ಮಿ ಮ್ಯಾಮ್. ನಮ್ಮನ್ನ ನಾವು ಇಷ್ಟಪಡ್ಬೇಕು. ಫಸ್ಟ್ ಸೆಲ್ಫ್ ಲವ್ ಅಂದ್ರೆ ನಮ್ಮನ್ನ ನಾವು ಇಷ್ಟಪಡ್ಬೇಕು. ನಾವೇನೇ ತಪ್ಪು ಮಾಡಿದ್ರು ನಮ್ಮನ್ನ ನಾವು ಫಸ್ಟ್ ಕ್ಷಮಿಸ್ಕೋಬೇಕು. ನಾವು ತಿಳಿದೇನೋ ಏನ್ ತಪ್ಪು ಮಾಡಿದ್ರು ನಮ್ಮನ್ನ ನಾವು ಕ್ಷಮಿಸ್ಕೋಬೇಕು. ನಂತರ ಅದೇ ಧೈರ್ಯ ನಮ್ಗೆ. ಮತ್ತೆ ಎಲ್ರಿಗೋಸ್ಕರ ಟೈಮ್ ಕೊಡ್ತಿರ್ತೀವಿ, ನಮಗ್ ನಾವು ಟೈಮ್ ಕೊಟ್ಕೋಬೇಕು. ಫಸ್ಟ್ ನಮ್ಗೆ ಅಂತ ಟೈಮ್ ತಗೋಬೇಕು. ಆಮೇಲೆ ನಾವು ಚೆನ್ನಾಗಿದ್ರೆ ತಾನೇ ಬೇರೆ ಎಲ್ಲ ಚೆನ್ನಾಗತ್ತೆ. ಆ ಒಂದ್ ನಂಬಿಕೆ ನಮ್ಗೆ ಇರ್ಬೇಕು. ಓಕೆ, ನೈಸ್ ಮೇಡಮ್. ಶ್ರುತಿ ಮ್ಯಾಮ್. ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಅವರಿಗೆ. ಓಕೆ. ಸೆಲ್ಫ್ ಲವ್ ಬಗ್ಗೆ ನಾನು ಸ್ವಲ್ಪ ಉದಾಹರಣೆ ಕೊಟ್ಟು ನಿಮಗೆ ಹೇಳ್ತೇನೆ, ಹೇಗೆ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಮತ್ತೆ ನಮ್ಮನ್ನ ನಾವು ಹೇಗೆ ಪ್ರೀತಿ ಮಾಡ್ಕೋಬೇಕು ಅಂತ. ನಾನ್ ನಿಮಗೆ ಒಂದು ಆಕ್ಟಿವಿಟಿ ಕೊಡ್ತೀನಿ, ಓಕೆನಾ? ನಿಮ್ ಹತ್ರ ಪೆನ್ನು ಒಂದು ಹಾಳೆ ಇದೆಯಾ, ನೋಟ್ಸ್ ಇದೆಯಲ್ವಾ, ಡೈರಿ ಇದೆಯಾ ನಿಮ್ಮ ಹತ್ರ? ಬೇಗ ಬೇಗ ಮಾತಾಡಿ, ಮತ್ತೆ ತುಂಬಾ ಟೈಮ್. ಹಾ, ಓಕೆ. ನೀವು ನಿಮ್ಮ ನೋಟ್ಸ್ ಅಲ್ಲಿ ಒಂದ್ ನಿಮಿಷ, ನಿಮ್ಮ ಡೈರಿಯಲ್ಲಿ 3 ಸರ್ಕಲ್ ಹಾಕಿ. ಫಸ್ಟ್ ಒಂದ್ ಸರ್ಕಲ್ ಹಾಕಿ. ಸರ್ಕಲ್ ಹಾಕಿ. ಸರ್ಕಲ್ ಒಳಗೆ ನಿಮಗೆ ಅತಿ ಹೆಚ್ಚು ಪ್ರೀತಿ ಇರುವಂತಹ ವ್ಯಕ್ತಿಯ ಹೆಸರನ್ನ ಬರೀರಿ. ಹೇಳ್ಬೋದಾ ಮೇಡಮ್? ಹಾ, ಹೇಳಿ ಮೇಡಮ್. ಒಂದ್ ನಿಮಿಷ. ಫಸ್ಟ್ ನಮ್ಮನ್ನ ನಾವು ಗೌರವಿಸ್ಕೋಬೇಕು. ನಮ್ಮನ್ನ ಲವ್ ಮಾಡ್ಕೋಬೇಕಂದ್ರೆ ನಮ್ಮನ್ನ ನಾವು ಕಾಳಜಿ ತಗೋಬೇಕು, ಪ್ರೀತಿಸ್ಕೋಬೇಕು. ನಮಗೋಸ್ಕರ ನಾವು ನಮಗೋಸ್ಕರ ಟೈಮ್ ತಗೋಬೇಕು. ಬೇರೆಯವ್ರ ಮಾತಿಂದಾಗ್ಲಿ ಬೇರೆಯವರಿಂದ ಆಗ್ಲಿ ನಮಗೆ ಏನು ಕೂಡ ಹರ್ಟ್ ಆಗದೆ ಇರೋ ರೀತಿಯಾಗಿ ನಮ್ಮನ್ನ ಫಸ್ಟ್ ಪ್ರೊಟೆಕ್ಟ್ ಮಾಡ್ಕೋಬೇಕು ಮೇಡಮ್. ಹರ್ಟ್ ಮಾಡೋ ಅಂತ ಜನಗಳನ್ನ ಕೂಡ ಸ್ವಲ್ಪ ದೂರನೇ ಇಟ್ಟಿರ್ಬೇಕು. ಫ್ಯಾಮಿಲಿ ಆಗ್ಲಿ ಹೊರಗಿನ ಜನನೇ ಆಗಿರ್ಲಿ, ನಾವು ಯಾರನ್ನು ಕೂಡ ಅತಿಯಾಗಿ ಒಳಗ್ ತಗೊಳಕ್ ಹೋಗ್ಬಾರ್ದು. ಸಿಂಪಲ್ ಆಗಿ ಅವ್ರನ್ನ ಎಲ್ಲೆಲ್ಲಿ ಇಡ್ಬೇಕು ಅಲ್ಲಿಟ್ಟು ನಮ್ಮನ್ನ ನಾವು ಗೌರವಿಸ್ಕೊಂಡು ಪ್ರೀತಿಸ್ಕೊಂಡು ಲೈಟ್ ನಮ್ ಜೀವನ ನಡ್ಸ್ಕೊಂಡು ಹೋದ್ರೆ ಆಯ್ತು ಮೇಡಮ್. ಓಕೆ, ಗುಡ್. ಇದು ಹೌದು. ನೆಕ್ಸ್ಟ್, ನಾನ್ ನಿಮಗೆ ಒಂದು ಪೆನ್ನು ಮತ್ತೆ ಪೆನ್ ಇದು ಡೈರಿ ತಗೊಳ್ಳಿ ಅಂತ ಹೇಳಿದ್ರೆ, ಒಂದು ಚಿಕ್ಕದಾಗಿ ಒಂದು ಸರ್ಕಲ್ ಹಾಕಿ. ಆ ಸರ್ಕಲ್ ಒಳಗೆ ನಿಮಗೆ ಅತಿ ಹೆಚ್ಚು ಪ್ರೀತಿ ಅಂದ್ರೆ ಪ್ರಾಣವಾಗಿರುವಂತಹ ವ್ಯಕ್ತಿಯ ಹೆಸರನ್ನ ಬರೀರಿ. ನೆಕ್ಸ್ಟ್ ಇನ್ನೂ ಒಂದ್ ಸರ್ಕಲ್ ಬರೀರಿ. ಅದ್ರ ಮೇಲೆ ಇನ್ನೂ ಒಂದ್ ಸರ್ಕಲ್ ಬರೀರಿ. ಅದ್ರ ಒಳಗೆ ಇನ್ನೊಬ್ರ ಹೆಸರ ಬರೀರಿ. ಅದ್ರ ಮೇಲೆ ಬರೀಬೇಕಾ, ಪಕ್ಕದಲ್ಲಿ ಬರೀಬೇಕಾ? ಅದ್ರ ಮೇಲೆ ಬರೀರಿ. ಫಸ್ಟ್ ಒಂದ್ ಸರ್ಕಲ್ ಬರೆದ್ರಿ, ಸರ್ಕಲ್ ಒಳಗ ಒಬ್ರ ಹೆಸರು ಬರ್ತೀರಾ, ಮತ್ತೆ ಇವಾಗ ಒಂದ್ ಸರ್ಕಲ್ ಬರೆದ್ರೆ ಅದ್ರ ಮಧ್ಯೆ ಮತ್ತೆ ಇನ್ನೊಬ್ರ ಹೆಸರ ಬರೀರಿ. ನಿಮಗೆ ಅತಿ ಹೆಚ್ಚು ಪ್ರೀತಿ ಇರುವಂತಹ ವ್ಯಕ್ತಿ ಹೆಸರು. ಇನ್ನು ಒಂದ್ ಸರ್ಕಲ್ ಬರೀರಿ. ಅಲ್ಲಿ ನಿಮಗೆ ಇವರಿಬ್ಬರಿಗಿಂತ ಹೆಚ್ಚಿಗೆ ಮತ್ತೆ ಪ್ರೀತಿ ಮಾಡುವಂತಹ ವ್ಯಕ್ತಿ ಹೆಸರನ್ನ ಬರೀರಿ.
ಬರದ್ರಾ? ಓಕೆ. ಇವಾಗ ಇಲ್ಲಿ ನಿಮಗೆ ಅತಿ ಹೆಚ್ಚು ಪ್ರೀತಿ ಇರುವಂತಹ ವ್ಯಕ್ತಿಗಳ ಹೆಸರು ನೀವು ಆಲ್ರೆಡಿ ಬರ್ದಿದ್ದೀರಾ. ನೀವು ತುಂಬಾನೇ ಪ್ರೀತಿ ಮಾಡ್ತೀರಾ ಅನ್ನೋದು ಗೊತ್ತಾಯ್ತು. ಇದ್ರಲ್ಲಿ ನೀವೆಲ್ಲಿದ್ದೀರಾ? ಸೆಕೆಂಡ್ ಸರ್ಕಲ್. ಸೆಕೆಂಡ್ ಸರ್ಕಲ್. ಫಸ್ಟ್ ನನ್ನ ಶ್ರುತಿ ಹೆಸರು ಮ್ಯಾಮ್. ಬರ್ಕೊಂಡಿದೀನಿ ಮೇಡಮ್. ವಾವ್, ಫಸ್ಟ್ ಸೂಪರ್. ನನ್ನ ಹೆಸರು ಮೇಡಮ್. ಹಾ. ಸೆಕೆಂಡ್ ಸರ್ಕಲ್ ಅಲ್ಲಿ ನಮ್ಮ ಹಸ್ಬೆಂಡ್, ನಮ್ಮ ಅಮ್ಮ, ನಮ್ಮ ಅಣ್ಣ. ಥರ್ಡ್ ಸರ್ಕಲ್ ಅಲ್ಲೂ ನಾನು, ನಮ್ಮ ಮನೆಯವರು, ನಮ್ಮ ಅಮ್ಮ, ನಮ್ಮ ಅಣ್ಣ ಮೇಡಮ್. ಇಷ್ಟು ಜನ. ಓಕೆ, ಹಾಗಿದ್ರೆ ನಿಮ್ಮನ್ನ ನೀವು ಜಾಸ್ತಿ ಪ್ರೀತಿ ಮಾಡ್ತೀರಾ ಅನ್ನಂಗಾಯ್ತು. ಮೊದ್ಲು ಮೇಡಮ್, ಇರ್ಲಿಲ್ಲ ಮೇಡಮ್, ಇತ್ತೀಚಿಗೆ ಮಾಡ್ತಾ ಇದ್ದೀನಿ. ಹೌದಾ? ಓಕೆ. ಮೇಡಮ್ ನೀವೆಲ್ಲಿದ್ದೀರಾ? ನಾನ್ ಸೆಕೆಂಡ್. ಮೊದ್ಲು ಯಾರು? ಅಮ್ಮು. ಓಕೆ. ಕೇಶವ್ ಸರ್ ನೀವು? ಓಕೆ. ಇವಾಗ ನೆಕ್ಸ್ಟ್ ಒಂದ್ ಸರ್ಕಲ್ ಬರೀರಿ. ಈಗ ಶ್ರುತಿ ಮೇಡಮ್ ಅಂತೂ ಬರ್ದಿದ್ದಾರೆ, ಬೇಡ. ಇವಾಗ ನೆಕ್ಸ್ಟ್ ಸರ್ಕಲ್ ಅಲ್ಲಿ ಇನ್ನೂ ಒಂದ್ ಈ ಕಡೆ ಸಪರೇಟ್ ಬರೀರಿ. ಅದು ಆ ಸರ್ಕಲ್ ಅಲ್ಲಿ ಮೊದಲು ನಿಮ್ಮ ಹೆಸರನ್ನ ಬರೀರಿ. ಆಮೇಲೆ ನೀವು ಯಾರನ್ನ ಇಷ್ಟಪಡ್ತೀರೋ ಅವ್ರ ಹೆಸರನ್ನ ಬರೀರಿ. ಇದನ್ನ ಯಾಕಪ್ಪ ನಾನು ನಿಮಗ್ ಮಾಡ್ಸಿದೆ ಅಂತ ಹೇಳಿದ್ರೆ, ಮೊದಲನೆಯದಾಗಿ ನಮಗೆ ನಾವು ಪ್ರೀತಿ ಮಾಡೋದನ್ನ ಕಲಿಬೇಕು. ಮೊದಲು ನಾವು ಭೂಮಿಗೆ ಬಂದ ಮೇಲೆ ಬಂದಿರೋದು, ಫಸ್ಟ್ ಬಂದಿರೋದು ನಾವು ನಮಿಗೋಸ್ಕರ ನಾವು ಬಂದಿರೋದು. ಓಕೆನಾ? ಅಮ್ಮನ್ ಮಡಿಲಲ್ಲಿ ಬಂದಿದೀವಿ ನಿಜ. ಬಟ್ ಅಮ್ಮನ್ ಮಡಿಲಲ್ಲಿ ಬರೋದಕ್ಕೆ ನಮಗೆ ಒಂದು ಭೂಮಂಡಲಕ್ಕೆ ಬರ್ಬೇಕು ಅನ್ನೋದು ಒಂದು ಇದು ಅಷ್ಟೇ ಅವ್ರದ್ದು. ಓಕೆನಾ? ಗರ್ಭ ಒಂದು ಬೇಕಿತ್ತು ನಮ್ಮ ಜೀವ ಕೊಡೋದಕ್ಕೆ, ನಮ್ಮ ಇದು ಆತ್ಮನ ಹೊರ ತರೋದಕ್ಕೆ ಒಂದು ತಾಯಿಯ ಗರ್ಭ ಬೇಕಿತ್ತು. ಆ ಗರ್ಭದಿಂದ ನಾವು ಹೊರ ಬಂದ್ಮೇಲೆ ತಾಯಿ ನಮಗ್ ಫಸ್ಟ್, ಹೌದಾ? ಓಕೆ. ಆದ್ರೆ ನಮಗೆ ನಾವು ಮೊದಲನೆಯದು ನಮ್ಮನ್ನ ನಾವು ಪ್ರೀತಿ ಮಾಡ್ಕೊಳ್ಳೋದು ಮೇನ್ ಆಗಿರೋದು. ಓಕೆನಾ? ಈಗ ನಾವು ಹುಟ್ಟಿ ಬಂದಿರೋದು ನಾವು ಬೇರೆಯವರಿಗೋಸ್ಕರ ಅಲ್ಲ. ಇವತ್ತು ನಮ್ಮ ಜವಾಬ್ದಾರಿ ಏನಿದೆಯೋ ಅದು ಸೆಕೆಂಡು. ಈಗ ನಾವು ಮೊದಲನೇದಾಗಿ ನಾವು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ, ನಾವು ಚೆನ್ನಾಗಿದ್ವಿ ಅಂತ ಹೇಳಿದ್ರೆ ಬೇರೆಯವ್ರನ್ನ ನಾವು ನೋಡ್ಕೋತೀವಿ. ಓಕೆನಾ? ಈಗ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮನ್ನ ನಾವು ಬಿಟ್ಬಿಡ್ತೀವಿ. ಈಗ 3 ಸರ್ಕಲ್ ಹಾಕಿದ್ರೆ ಸರ್ಕಲ್ ಒಳಗೆ ನೀವು 2ನೇವ್ರು ಇದ್ರಿ, ಒಬ್ರು 3ನೇವ್ರು ಅಂತ ಇದು ಮಾಡಿದ್ರು. ಓಕೆನಾ? ಇವ್ರು ಶ್ರುತಿ ಮೇಡಮ್ ತಮ್ಮನ್ನ ತಾವು ತುಂಬಾ ಚೆನ್ನಾಗಿ ಪ್ರೀತಿ ಮಾಡ್ತಾರೆ ಅನ್ನೋದನ್ನ ಹೇಳಿದ್ರು. ಓಕೆನಾ? ಈಗ ನೀವು ನಮ್ಮನ್ನ ನಾವು ಪ್ರೀತಿ ಸಂಪೂರ್ಣವಾಗಿ ಸ್ವೀಕಾರ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಯಾವೆಲ್ಲ ಗುಣಗಳನ್ನ ನಾವು ನೋಡ್ಬೇಕು. ಇಲ್ಲಿ ಯಾವೆಲ್ಲ ಗುಣಗಳು ಬರ್ತಾವಪ್ಪ ಅಂತ ಹೇಳಿದ್ರೆ, ನಾವು ಪ್ರೀತಿಸುವುದು ನಮ್ಮ ರೂಪವನ್ನು, ನಮ್ಮ ಬಣ್ಣವನ್ನು, ನಮ್ಮ ತಪ್ಪುಗಳು ಮತ್ತೆ ನಮ್ಮ ಗುಣಗಳನ್ನು, ನಮ್ಮನ್ನು ನಾವು ಪ್ರೀತಿಸುತ್ತೇವೆ. ಸಂಪೂರ್ಣವಾಗಿ ನಮ್ಮನ್ನು ನಾವು ಒಪ್ಪಿಕೊಳ್ಬೇಕು. ಅದನ್ನ ಸ್ವಯಂ ಸ್ವೀಕಾರ ಅಂತ ಹೇಳ್ತೀವಿ. ಅಂದ್ರೆ ನಮ್ಮನ್ನ ನಾವು, ನಮ್ಮ ಬಣ್ಣ ಆಗಿರ್ಬೋದು, ನಮ್ಮ ಆಕಾರ ಆಗಿರ್ಬೋದು, ನಮ್ಮ ಗುಣ ಆಗಿರ್ಬೋದು, ನಮ್ಮ ತಪ್ಪುಗಳಾಗಿರ್ಬೋದು, ಪ್ರತಿ ಒಂದನ್ನು ನಾವು ಮೊದಲನೇ ಇದು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಈಗ ಇವತ್ತಿನ ಕ್ಷಣದಲ್ಲಿ ಈಗ ಇದೆಯಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ರು ನಾವು ಏನ್ ಮಾಡ್ತಾ ಇದೀವಿ, ಬೇರೆಯವ್ರನ್ನ ದೂಷಿಸ್ತೇವೆ. ಏನೇ ಒಂದು ಆಗ್ತಾ ಇದೆ ಅಂತ ಹೇಳಿದ್ರು ಅವ್ರಿಗೋಸ್ಕರ, ಅವ್ರು ಚೆನ್ನಾಗಿದ್ದಾರೆ, ನಮ್ಮನ್ ಬಿಡ್ತೀವಿ ನಾವು ಬೇರೆಯವರಿಗೆ ಹೋಲಿಸ್ಕೊಳ್ಳೋದು. ಅವ್ರು ತುಂಬಾ ಚೆನ್ನಾಗಿದ್ದಾರೆ, ಅವ್ರು ತುಂಬಾ ಸಣ್ಣದಾಗಿದ್ದಾರೆ, ಅವ್ರು ತುಂಬಾ ಕಲರ್ ಇದ್ದಾರೆ, ಅವರು ಹೇರ್ಸ್ ತುಂಬಾ ಉದ್ದ ಇದೆ, ಅವ್ರು ದೊಡ್ಡ ಮನೆಗೆ ಇಟ್ಕೊಂಡಿದ್ದಾರೆ, ಅವ್ರು ಈಗ ನಮ್ಮನ್ನ ಬಿಡ್ತೀವಿ, ನಾವು ಅವ್ರಿಗೆ ಹೋಲ್ಸ್ಕೊಳಕ್ ಹೋಗ್ತೀವಿ. ಅವರನ್ನ ನಮ್ಮನ್ನ ಕಂಪೇರ್ ಮಾಡ್ತೀವಿ ನಾವು. ಅದು ಕಂಪೇರ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ಸೆಲ್ಫ್ ಮೇಲೆ ನಾವೇ ಡೌಟ್ ಪಡ್ತಾ ಇರ್ತೀವಿ. ನಮಗೆ ತಿಳಿಯದೇನೆ ನಾವು ಅದನ್ನ ಡೌಟ್ ಪಡ್ತಾ ಇರ್ತೀವಿ. ಆಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ಬಾಡಿ ಏನ್ ಮಾಡುತ್ತೆ, ಒಂದು ಬ್ಲಾಕೇಜ್ ಅನ್ನ ತುಂಬ್ಕೋತಾ ಹೋಗುತ್ತೆ, ಒಂದೊಂದು ನಕಾರಾತ್ಮಕ ಶಕ್ತಿನ ತುಂಬ್ಕೊಳ್ತಾ ಹೋಗುತ್ತೆ. ಇವಾಗ ನಾವೇನಂತೀವಿ, ನಾವು ತುಂಬಾನೇ ದಪ್ಪ ಇದೀವಿ, ನಾವು ಕರೆಕ್ಟ್ ಆಗೇ ಇರ್ತೀವಿ. ಬೇರೆ ಯಾರೋ ನಮ್ಮ ಎದುರಿಗೆ ಚೆನ್ನಾಗಿರೋರ್ ಕಂಡ್ರೆ ನಮ್ಮ ಬಾಡಿನ ನಾವು ಹೇಳ್ತೀವಿ, ನಾವ್ ಯಾಕೋ ಈ ರೀತಿ ಇದೀವಿ, ನಮ್ ಬಾಡಿಗೆ ನಾವು ಬೈತಾ ಇರ್ತೀವಿ. ಆಮೇಲೆ ನಾವು ತುಂಬಾ ಆರೋಗ್ಯವಾಗೇ ಇರ್ತೀವಿ. ಆದ್ರೆ ಎದುರಿಗಿರೋ ವ್ಯಕ್ತಿನ ನಾವು ನೋಡಿ ಇನ್ನೂ ನಾವು ಚೆನ್ನಾಗಿರ್ಬೇಕಿತ್ತು ಅಂದ್ರೆ ಆಸೆ ಪಡೋದು, ಇನ್ನೂ ಚೆನ್ನಾಗಿರ್ಬೇಕಿತ್ತು. ಅಂದ್ರೆ ಇಲ್ಲಿ ನೀವೇನ್ ಹೇಳಿದಂಗಾಯ್ತು, ನಾನ್ ಚೆನ್ನಾಗಿಲ್ಲ,
ನಿಮ್ಗೆ ಆಲ್ರೆಡಿ ನಿಮ್ ಸಬ್ ಕಾನ್ಶಿಯಸ್ ಮೈಂಡಿಗೆ ಏನಾಯ್ತು, ನೀವು ಚೆನ್ನಾಗಿಲ್ಲ. ನಿಮ್ ಮನ್ಸು ಆಲ್ರೆಡಿ ಏನಾಯ್ತು, ನಿಮ್ಮ ಮೇಲೆ ನಿಮಗೆ ಡೌಟ್ ಬರೋ ತರ ನಡ್ಕೊತು. ಓಕೆನಾ? ಹೀಗೆ ಬೇರೆಯವರ ಬಗ್ಗೆ ನಾವು ಹೋಲಿಕೆ ಮಾಡೋದ್ರಿಂದ ನಮ್ಮ ಸೆಲ್ಫ್ ಲವ್ ಏನಾಗುತ್ತೆ, ಅದು ನಮ್ಮನ್ನ ಕೆಳಮಟ್ಟಕ್ಕೆ ತಗೊಂಡು ಹೋಗುತ್ತೆ. ಆರೋಗ್ಯ ಕೆಡುತ್ತೆ. ಮತ್ತೆ ನಾವು ನಮ್ಮನ್ನ ನಾವು ಕಾಳಜಿ ಮಾಡದೆ ಬೇರೆಯವ್ರಿಗೋಸ್ಕರನೇ ನಾವು ಜೀವನ ಮಾಡೋದು ಆಗುತ್ತೆ. ಬೇರೆಯವ್ರ ಅಂದ್ರೆ ನಾವು ಹುಟ್ಟು ಬಂದಿರೋದು ಬೇರೆಯವ್ರ ಜವಾಬ್ದಾರಿ ನೋಡೋದಕ್ಕೆ. ತಾಯಿನ ಚಂದ ನೋಡ್ಕೋಬೇಕು, ತಂದೆ ಚೆನ್ನಾಗ್ ನೋಡ್ಕೋಬೇಕು, ಮಕ್ಕಳನ್ನ ಚೆನ್ನಾಗ್ ನೋಡ್ಕೋಬೇಕು, ಹೊರಗಿನವ್ರು ಎಲ್ಲರ ಜೊತೆ ಚೆನ್ನಾಗಿರ್ಬೇಕು, ಇಷ್ಟಷ್ಟೇ ಗೊತ್ತಿರುತ್ತೆ. ಆದ್ರೆ ಇಲ್ಲಿ ನಿನ್ನನ್ನ ನೀವು ಕಳ್ಕೊಂಡಿರ್ತೀರ. ನಿಮ್ಗೋಸ್ಕರ ನೀವೇನು ಮಾಡ್ಕೊಳಲ್ಲ. ಓಕೆನಾ? ಈಗ ನನ್ನ ಪ್ರಕಾರ ಹೇಳ್ತೀನಿ. ಮೊದಲನೇದಾಗಿ ನಾನ್ ಚೆನ್ನಾಗಿದ್ದೀನಪ್ಪ. ನಾನ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ನನ್ನನ್ನು ನಾನು ಸ್ವೀಕಾರ ಮಾಡ್ಬೇಕು. ನನ್ನನ್ನು ಸ್ವೀಕಾರ ಮಾಡಿದ್ರೆ ಈಗ ನಾನು ನನ್ನ ಮಕ್ಕಳನ್ನ ನಾ ಚೆನ್ನಾಗ್ ನೋಡ್ತೇನೆ, ನನ್ನ ಫ್ಯಾಮಿಲಿನ ನಾ ಚೆನ್ನಾಗ್ ನೋಡ್ತೀನಿ. ಅದನ್ನ ಬಿಟ್ಟು ನಾನೇ ಕೊರಗ್ತಾ ಕೂತೆ ಅಂತ ಹೇಳಿದ್ರೆ, ಯಾವುದೋ ಒಂದು ಆ ಕೆಲ್ಸ ಆಗದೆ ಇರೋ ಕೆಲ್ಸನ ನಾವು ಯೋಚನೆ ಮಾಡ್ತಾ ಅಲ್ಲಿ ನಮ್ಮ ಮೇಲೆ ನಾವು ಏನ್ ಮಾಡ್ತೀವಿ, ಡೌಟ್ ಫೀಲ್ ಮಾಡ್ತೀವಿ, ಟೆನ್ಷನ್ ಕೊಡ್ತೀವಿ. ನಮಗೆ ಟೈಮ್ ಕೊಡದೆ ನಾವ್ ಏನ್ ಮಾಡ್ತೀವಿ, ಸರಿಯಾಗಿ ನಿದ್ದೆ ಮಾಡೋದಿಲ್ಲ, ಸರಿಯಾಗಿ ಊಟ ಮಾಡೋದಿಲ್ಲ. ನಮ್ಮ ಬಾಡಿಗೆ ಬೇಕಾಗಿರೋದೇನು, ಕಾಳಜಿ ಬೇಕು. ಯಾರ್ ಮಾಡ್ತಾರೆ? ಹೊರಗಿನವ್ರು ಯಾರು ಕಾಳಜಿ ಮಾಡಲ್ಲ. ನಮ್ಮ ಸೆಲ್ಫ್ ಬಗ್ಗೆ ನಾವೇನೆ ಕಾಳಜಿ ವಹಿಸ್ಬೇಕು. ಈಗ ನಾವು ಅಮ್ಮನ್ ತುಂಬಾ ಚೆನ್ನಾಗ್ ನೋಡ್ಕೊಂತ ಇದೀವಿ ಅಂತ ಹೇಳಿದ್ರೆ ಅವ್ರು ಚೆನ್ನಾಗೇ ಇದ್ದಾರೆ. ತಂದೆನ ನಾವು ಚೆನ್ನಾಗ್ ನೋಡ್ಕೊಂತ ಇದೀವಿ ಅಂದ್ರೆ ಅವ್ರು ಚೆನ್ನಾಗೇ ಇದ್ದಾರೆ. ಓಕೆನಾ? ಮಕ್ಕಳನ್ನ ನೋಡ್ಕೊಂತೀವಿ, ಅವರು ಸಹಿತ ಅವ್ರನ್ನ ಅವರು ಚೆನ್ನಾಗಿ ನೋಡ್ಕೊಂಡಿರೋದ್ರಿಂದಾನೇ ಅಲ್ಲಿ ಚೆನ್ನಾಗಿರೋದು. ನಾವು ನೋಡ್ಕೊಳ್ಳೋದ್ರಿಂದ ಚೆನ್ನಾಗಿಲ್ಲ ಅವರು. ನಾವು ತೋರ್ಸೋ ಪ್ರೀತಿಯಿಂದಾನು ಚೆನ್ನಾಗಿದ್ದಾರೆ ಅವರು. ಅವ್ರನ್ನ ಅವ್ರು ಅಷ್ಟೇನೆ ಕಾಳಜಿ ವಹಿಸ್ತಾರೆ. ಆದ್ರೆ ಇಲ್ಲಿ ನಾವು ನಮ್ಮನ್ನ ಮರೆತಿರ್ತೀವಿ. ಆ ಟೈಮಲ್ಲಿ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನಮ್ಮನ್ನ ನಾವು ಹೆಚ್ಚಾಗಿ ಕಾಳಜಿ ವಹಿಸ್ಬೇಕು. ನಮ್ಮ ಜೊತೆ ಇರೋರು ಯಾರು? ನಮ್ಮ ಜೊತೆ ಇರೋರು ಲಾಸ್ಟ್ ವರೆಗೂ, ನಮ್ಮ ಎಂಡ್ ವರೆಗೂ ಇರೋರು ಯಾರು? ನಾವೇ. ನಮ್ಮ ಜೊತೆ ನಾವೇ ಇರೋದು. ಓಕೆನಾ? ನಾವು ನಮ್ಮನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತೀವಿ, ನಮ್ಮನ್ನ ನಾವು ಹೇಗೆ ಪ್ರೀತಿಸ್ತೀವಿ, ನಮ್ಮನ್ನು ನಾವು ಹೇಗೆ ಸಂಪೂರ್ಣವಾಗಿ ನಾವು ಸ್ವೀಕಾರ ಮಾಡ್ತೀವಿ, ನಮ್ಮ ಆತ್ಮದ ಪ್ರಯಾಣವನ್ನು ನಾವು ಯಾವ ರೀತಿ ಮಾಡ್ತೀವಿ, ನಮ್ಮ ಆತ್ಮವನ್ನ ನಾವು ಎಷ್ಟು ಪ್ರೀತಿಯಿಂದ ನೋಡ್ಕೋತೀವಿ. ಇವತ್ತು ನಾವು ನಮ್ಮ ಮೇಲೆ ನಾವು ಯಾವತ್ತಾದ್ರೂ, ನಿಮ್ಮ ಬಾಡಿಗಾಗಿರ್ಬೋದು ಅಥವಾ ನಿಮಗಾಗಿರ್ಬೋದು, ಯಾವತ್ತಾದ್ರೂ ನಾನು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಹೇಳಿದೀರಾ? ನಾನ್ ಹೇಳ್ಕೊತೀನಿ, ನನ್ನನ್ನ ನಾನು ತುಂಬಾನೇ ಪ್ರೀತಿ ಮಾಡ್ತೀನಿ ಅಂತ ನನ್ನ ಆತ್ಮಕ್ಕೆ ನಾ ಹೇಳ್ತೀನಿ. ನೀವ್ ಯಾವತ್ತಾದ್ರೂ ಹೇಳಿದೀರಾ? ಯಾರು ಹೇಳಲ್ಲ. ಇವತ್ತು ಬ್ಯುಸಿ ಶೆಡ್ಯೂಲ್ ನಲ್ಲಿ ತಮ್ಮನ ಬಗ್ಗೆ ತಾವು ಯಾವತ್ತು ನನ್ನನ್ನ ನಾನು ಪ್ರೀತಿಸ್ತೀನಿ, ನನಗೋಸ್ಕರ ನಾನಿದ್ದೀನಿ, ನನ್ಗೋಸ್ಕರ ನಾನು ಎಲ್ಲನ್ನೂ ಮಾಡ್ಕೊತಾ ಇದ್ದೀನಿ, ನನ್ನನ್ನ ನಾನು ಕಾಳಜಿ ಮಾಡ್ತೀನಿ, ಐ ಲವ್ ಮೈ ಸೆಲ್ಫ್ ಅಂತ ಯಾರು ಹೇಳಲ್ಲ ಇವತ್ತು. ಓಕೆನಾ? ಇದು ಯಾಕಪ್ಪ ನಾ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತಿನ ಏನೇ ಒಂದು ಸಂದರ್ಭದಲ್ಲಿ ನಾವು ನೋವು ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿದ್ರು ನಮಗೆ ನಾವು ಮಾಡ್ಕೊಳ್ಳುವಂತಹ ದ್ರೋಹ ಇದು. ಬೇರೆಯವ್ರಿಗೆ ಹೋಲಿಕೆ ಮಾಡ್ಕೊಂಡು ನಮಗಾಗಿ ನಾವು ಮಾಡ್ಕೊಳ್ಳುವಂತಹ ನೋವು ಏನಿದೆ, ಎಮೋಷನ್ಸ್ ಏನಿದೆ, ಇದು ನಮಗೆ ಏನಾಗುತ್ತಪ್ಪ ಅಂತ ಪ್ರತಿ ಹೆಜ್ಜೆಲೂ ಒಂದು ನಕಾರಾತ್ಮಕವಾಗಿ ಅದು ಬ್ಲಾಕೇಜ್ ಆಗ್ತಾ ಹೋಗುತ್ತೆ. ಓಕೆನಾ? ನಮ್ಮ ಮೈಂಡ್ ಏನಾಗುತ್ತೆ, ಅದು ಟೆನ್ಷನ್ ಮುಖಾಂತರ, ಟೆನ್ಷನ್, BP, ಶುಗರ್, ಈ ರೀತಿ ಮಂಡಿ ನೋವು, ಕಾಲು ನೋವು, ಮೈಕೈ ನೋವು, ಸುಸ್ತು, ತಲೆನೋವು, ಈ ರೀತಿ ಎಲ್ಲ ಬೇರೆ ಪ್ರೆಷರ್ ಎಲ್ಲದು ತಮಗೋಸ್ಕರ ಅಲ್ಲ. ಇದು ನೀವೆಲ್ಲ ರೋಗಗಳು ತಮಗೋಸ್ಕರ ಬಂದಿರೋದಲ್ಲ. ಓಕೆನಾ? ಯಾವ್ದೂ ನಿಮಗೋಸ್ಕರ ಬಂದಿರೋದಲ್ಲ. ನೀವು ಬೇರೆಯವ್ರಿಗೋಸ್ಕರ ಮಾಡಕ್ ಹೋಗಿ ಇದನ್ನ ನೀವು ತಂದ್ಕೊಂಡಿರೋದು. ಓಕೆನಾ? ಇವತ್ತು ಜವಾಬ್ದಾರಿ ಎಲ್ಲರದು ಇರುತ್ತೆ. ನನಗೂ ಇದೆ ಜವಾಬ್ದಾರಿ. ಓಕೆನಾ? ಜವಾಬ್ದಾರಿ ಹೇಗಪ್ಪ ಅಂತ ಹೇಳಿದ್ರೆ, ಫಸ್ಟ್ ನಾವೆಲ್ಲದ್ರಲ್ಲೂ ಸೇಫ್ ಆಗಿದ್ದೀವ, ನೆಕ್ಸ್ಟ್ ನಮ್ಮ ಕೆಲ್ಸ, ನಾವು ಯಾವ ರೀತಿ ಕೆಲಸ ಮಾಡ್ತಾ ಇದೀವಿ, ನಾವು ಯಾರಿಗೆ ಎಷ್ಟು, ನಾವು ಎಲ್ಲರನ್ನೂ ಪ್ರೀತಿ ಮಾಡೋಣ. ಎಲ್ಲರಿಗೂ ಪ್ರೀತಿ ಕೊಡ್ತಾ ಕೊಡ್ತಾ ನಿಮ್ಮನ್ನೇ ನೀವು ಮರೆತ್ರಿ ಅಂತ ಹೇಳಿದ್ರೆ ಏನೆಲ್ಲ ಅನುಭವಿಸ್ತೀರಾ? ಹೇಳಿದ್ನಲ್ಲ ನಾನು ಇವಾಗ. ಶುಗರ್ ತರ್ತೈತಿ, BP ಬರುತ್ತೆ, ಲೋ BP ಬರುತ್ತೆ, ಹೀಗೆ ಒಂದೊಂದು ತಲೆನೋವುಗಳು ಬರುತ್ತೆ, ಟೆನ್ಷನ್ಗಳು ಬರುತ್ತೆ, ಹೀಗೆ ಹಲವಾರು ಕಾಯಿಲೆಗಳನ್ನ ನಮಗೆ ನಾವು ಆಹ್ವಾನ ಮಾಡ್ಕೋತಾ ಇರೋದು, ನಮಗೆ ನಾವೇ ತಂದ್ಕೋತಾ ಇರೋದು. ಓಕೆನಾ? ಇದು ನಮಗೆ ಕಂಟ್ರೋಲ್ ಆಗ್ಬೇಕಪ್ಪ ಅಂತ ಹೇಳಿದ್ರೆ, ನಾವು ಬೇರೆಯವ್ರು ನನ್ನ ಹೊಗಳ್ಲಿ, ಬೇರೆಯವರು ನನ್ನ ಪ್ರೀತಿ ಮಾಡ್ಲಿ, ಬೇರೆಯವರು ನಮಗೆ ಸಪೋರ್ಟಿವ್ ಆಗಿರ್ಲಿ ಅನ್ನೋದನ್ನ ಬಿಟ್ಟು ನಮ್ಮನ್ನ ನಾವು ಮೊದಲು ಪ್ರೀತಿ ಮಾಡೋದನ್ನ ಕಲಿಬೇಕು. ಓಕೆನಾ? ಹೇಗೆ ಮಾಡೋದು? ನಮ್ಮನ್ನ ನಾವು ಹೇಗೆ ಪ್ರೀತಿ ಮಾಡೋದು?
ಅಂತನಾ? ನಾನೊಂದ್ ಮಾತು ಹೇಳ್ತೀನಿ. ಪ್ರತಿದಿನ ನೀವು ನಿಮ್ಮನ್ನ, ಒಂದು ಆಕ್ಟಿವಿಟಿ ಅಪ್ಪ, ನಿಮ್ಮನ್ನ ನೀವು ಹೇಗೆ ಪ್ರೀತಿ ಮಾಡೋದು. ಮಿರರ್ ಇದೆ ಅಲ್ವಾ, ಮಿರರ್ ನಾವು ನೋಡ್ತಾ ಇದ್ವಿ ಅಂದ್ರೆ ನಮ್ಮ ಪ್ರತಿಬಿಂಬನೇ ಬರುತ್ತೆ. ನಮ್ಮ ಪ್ರತಿಬಿಂಬ ಏನಿರುತ್ತೆ, ನಮ್ಮ ಕನ್ನಡಿ ಮುಂದೆ ನಾವೇ ನಿಂತಿರ್ತೀವಿ. ನಮ್ಮನ್ನ ನಾವೇ ನೋಡ್ಕೊಂಡು ಎಷ್ಟು ಪ್ರೀತಿ ತೋರಿಸ್ತೀವಿ, ನಮ್ಮ ಮನ್ಸಿಗೆ ಎಷ್ಟು ಖುಷಿ ಕೊಡ್ತೀವಿ. ನೀವು ಹೇಳ್ಬೇಕು, ಅದನ್ನ ತಪ್ಕೋಬೇಕು. ಆ ಪ್ರೀತಿನ ಆ ಸುಖ ನೀವು ಅನುಭವಿಸ್ಬೇಕು. ಯಾಕಂದ್ರೆ ನಾವು ಬೇರೆಯವ್ರನ್ನ ಪ್ರೀತಿ ಮಾಡೋದಕ್ಕಿಂತ ನಮ್ಮನ್ನ ನಾವು ಪ್ರೀತಿ ಮಾಡೋದ್ರಲ್ಲಿ ತುಂಬಾನೇ ಸುಖ ಇದೆ ಅಂತ ಹೇಳ್ಬೋದು. ಅದು ಮೇನ್ ಆಗಿತ್ತು ಅಂತ ಹೇಳಿದ್ರೆ, ನಾವು ಏನಿದೆಯೋ ಮುಂದೆ ಬರುವಂತಹ ವ್ಯಕ್ತಿಗಳನ್ನ ನಾವು ಅಷ್ಟೇ ಪ್ರೀತಿಯಿಂದ ನೋಡ್ಕೊಂತೀವಿ, ಅಷ್ಟೇ ಸಂತೋಷದಿಂದ ನೋಡ್ಕೊಂತೀವಿ, ನಮ್ಮ ಜವಾಬ್ದಾರಿನೂ ಸಹಿತ ಅಷ್ಟೇ ಚೆನ್ನಾಗಿ ನಿಭಾಯಿಸ್ತೀವಿ. ಓಕೆನಾ? ಈಗ ನಾವು ಒಂದ್ ಮಿರರ್ ಇದೆ ಅಂತ ತಿಳ್ಕೊಳ್ಳಿ. ಆ ಮಿರರ್ ಮುಂದೆ ನಿಂತು ನಿಮ್ಮ ಗುಣಗಳು, ಅಂದ್ರೆ ನಾನು ತುಂಬಾ ಚೆನ್ನಾಗಿದ್ದೀನಿ, ನಾನು ತುಂಬಾ ಖುಷಿಯಾಗಿದ್ದೀನಿ, ನನಗಿಂತ ಒಂದು ಅದ್ಭುತವಾದ ಜೀವನವನ್ನ ಕೊಟ್ಟಿದ್ದಕ್ಕೆ, ನನ್ನ ಸೌಂದರ್ಯವನ್ನ ಕೊಟ್ಟಿದ್ದಕ್ಕೆ, ಇಷ್ಟೊಂದು ಖುಷಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ನಿಮ್ ಬಾಡಿ ಹೇಳಿ, ಥ್ಯಾಂಕ್ ಯು ಮೈ ಡಿಯರ್ ಬಾಡಿ. ನಿಮ್ ಬಾಡಿ ನೀವು ಏನೇನ್ ನೀವು ಖುಷಿ ಪಡ್ತೀರಾ ಅಂದ್ರೆ, ನಿಮ್ ಕಲರ್ ಆಗಿರ್ಬೋದು, ನಿಮ್ ಹೇರ್ಸಿಗೆ ಆಗಿರ್ಬೋದು, ನಿಮ್ಮ ಪ್ರತಿಯೊಂದಕ್ಕೂ ನೀವು ಯಾವ ರೀತಿ ಥ್ಯಾಂಕ್ಸ್ ಹೇಳ್ತೀರಾ, ಯಾವ ರೀತಿ ಪ್ರೀತಿ ಹೇಳ್ತೀರಾ, ಅದನ್ನ ಪ್ರೀತಿ ವ್ಯಕ್ತಪಡಿಸಿ. ಆ ರೀತಿ ನೀವು ವ್ಯಕ್ತಪಡಿಸಿದ್ರೆ ಅಂದ್ರೆ ನಿಮ್ಮಲ್ಲಿರುವಂತಹ ಮನ್ಸು ಹೇಗಿರುತ್ತೆ ಅಂದ್ರೆ, ಇವಾಗ ನಾನು ಹೇಗ್ ನಗ್ತಾ ಇದ್ದೀನಲ್ಲ, ನಿಮ್ಮ ನಗುನು ಅದೇ ತರ ಬರುತ್ತೆ. ಪ್ರತಿದಿನನೂ ಅದೇ ತರನೇ ನಗು ಬರುತ್ತೆ. ಖುಷಿಯಾಗಿರ್ತೀರ, ಅವತ್ತಿನ ಇಡೀ ದಿನಾನು ಖುಷಿಯಾಗಿರ್ತೀರ. ಯಾಕಂದ್ರೆ ಆಲ್ರೆಡಿ ನಾವು ಬೆಳಿಗ್ಗೆ ಮಾರ್ನಿಂಗ್ ಹೇಳಿರ್ತೀವಿ ಏನಂತ, ನಮ್ಮನ್ನ ನಾವು ಯಾವ ರೀತಿ ಪ್ರೀತಿ ಮಾಡ್ಕೊಂತೀವಿ, ನಾವ್ ಹೇಗಿರ್ತೀವಿ ಅನ್ನೋದನ್ನ ನಾವು ಆಲ್ರೆಡಿ ನಮ್ಮ ಮೈಂಡಿಗೆ ಕೊಟ್ಟಿರ್ತೀವಿ. ಆ ಖುಷಿಲಿ ಅದೇನ್ ಮಾಡುತ್ತೆ, ನಮ್ಮ ಎದುರಿಗಿರುವಂತ ವ್ಯಕ್ತಿಗಳು ಯಾರೇ ಬರ್ಲಿ, ಅವರು ಆಯ್ತಪ್ಪ ಏನೋ ಒಂದ್ ಕೆಲ್ಸ ಇಲ್ಲ, ಸರಿ ಆಯ್ತು ನೀವ್ ಮಾಡು, ಸರಿ. ಈ ರೀತಿ ನಮ್ಮ ಮಾತು ಸಹಿತ, ನಮ್ಮ ವರ್ತನೆ ಪ್ರತಿ ಒಂದು ಚೇಂಜ್ ಆಗ್ತಾ ಹೋಗುತ್ತೆ ಸೆಲ್ಫ್ ಲವ್ ಮಾಡ್ಕೊಳ್ಳೋದ್ರಿಂದ. ಓಕೆನಾ? ಪ್ರತಿದಿನಾನು ಮಾಡಿ. ನೀವು ಮಾರ್ನಿಂಗ್ ಎದ್ರಿ ಅಂದ್ರೆ, ಮಾರ್ನಿಂಗ್ ಎದ್ದ ತಕ್ಷಣ ನೀವು ಫ್ರೆಶ್ ಅಪ್ ಆಗಿ ಮೊದಲನೇದಾಗಿ ಐ ಲವ್ ಮೈ ಸೆಲ್ಫ್, ಐ ಲವ್ ಮೈ ಸೆಲ್ಫ್, ಐ ಲವ್ ಯು, ಐ ಲವ್ ಯು ಅಂತ ನಿಮ್ಮ ಬಾಡಿಗೆ ಪೂರ್ತಿಯಾಗಿ ಈ ರೀತಿಯಾಗಿ ಹಿಡಿದು ನೀವು ಹೇಳೋದನ್ನ ಕಲೀರಿ. ಹೇಳಿ ಇದನ್ನ ಒಂದು ವಾರ ನೀವು ಪ್ರಾಕ್ಟೀಸ್ ಮಾಡಿ, ನಿಮ್ಮಲ್ಲಿರುವ ಎಷ್ಟೋ ಆರೋಗ್ಯದ ಸಮಸ್ಯೆಗಳು ಸಹಿತ ದೂರ ಹೋಗುತ್ತೆ. ನಿಮ್ ಮನ್ಸು ನೀವು ಎಷ್ಟು ಮನ್ಸಲ್ಲೇ ಕೊರಗ್ತಾ ಇದ್ದೀರಾ, ನಿಮ್ಮೊಳಗೆ ಅಂದ್ರೆ ನಿಮ್ಗೆ ಏನೋ ಒಂದು ಕೊರತೆ ಇರುತ್ತೆ. ಆ ಕೊರತೆನ ಸಹಿತ ಅದನ್ನ ಮಾಯ ಮಾಡುತ್ತೆ. ಓಕೆ, ಇದು ನೀವು ಈ ರೀತಿಯಾಗಿ ಸೆಲ್ಫ್ ಲವ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಓಕೆನಾ? ಓಕೆ, ನಿನ್ನೆ ಏನ್ ಮಾಡಿದ್ವಿ ನಾವು, ನಿನ್ನೆ ಪೂರ್ತಿಯಾಗಿ ನಾವು ನಮ್ಮನ್ನ ಹೇಗೆ ಪ್ರೊಟೆಕ್ಟಿವ್ ಶೀಲ್ಡ್ ಅಂದ್ರೆ ನಮ್ಮನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು, ನಾವು ಹೇಗೆ ಶೀಲ್ಡಿಂಗ್ ಮಾಡ್ಕೋಬೇಕು ಅನ್ನೋದನ್ನ ಪೂರ್ತಿ ಧ್ಯಾನದ ಮುಖಾಂತರ ನೀವು ತಿಳ್ಕೊಂಡ್ರೆ. ಇವತ್ತು ನಾನು ನಿಮ್ಮ ಸೆಲ್ಫ್ ಲವ್ ಬಗ್ಗೆ ಧ್ಯಾನನ ಮಾಡಿಸ್ತೀನಿ. ಓಕೆನಾ? ಓಕೆ, ಧ್ಯಾನಕ್ಕೆ ಕೂರೋಣ. ಓಕೆ, ಸುಖಾಸನದಲ್ಲಿ ಕುಳಿತುಕೊಳ್ಳಿ. ನೀರಿದೆ ಅಲ್ವಾ, ನಿಮ್ಮ ಜೊತೆ ನೀರಿಟ್ಕೊಳ್ಳಿ. ಓಕೆ, ಎರಡು ಕೈಗಳನ್ನ ಜೋಡಿಸಿ, ಬೆನ್ನು ನೇರವಾಗಿರಲಿ. ಎರಡು ಕಾಲುಗಳನ್ನ ಜೋಡಿಸಿ, ನಿಮ್ಮ ದೇಹವನ್ನ ಸಡಿಲಗೊಳಿಸಿ. ನಿಮ್ಮ ಉಸಿರಿನ ಕಡೆ ಗಮನ ಇರಲಿ. ದೀರ್ಘವಾಗಿ
ಉಸಿರಾಡಿ. ನಿಧಾನವಾಗಿ ಹೊರಗೆ. ದೀರ್ಘವಾಗಿ ಉಸಿರಾಡಿ ನಿಧಾನವಾಗಿ ಮೂಗಿನ ಮುಖಾಂತರ ಹೊರಗೆ ಬಿಡಿ. ದೀರ್ಘವಾಗಿ ಉಸಿರಾಡಿ ಮೂಗಿನ ಮುಖಾಂತರ ಉಸಿರನ್ನು ಹೊರಗೆ ಬಿಡಿ. ಉಸಿರಾಟದ ಮೇಲೆ ಗಮನ ಇರಲಿ. ನಿಮ್ಮ ಹೃದಯದ ಬಡಿತವನ್ನು ಅನುಭವಿಸಿ. ನಿಮ್ಮ ಹೃದಯದ ಬಡಿತವನ್ನು ನಿಧಾನವಾಗಿ ಪ್ರಕೃತಿ ಮಾತಾ, ಗೋಮಾತಾ, ಪತ್ರಿಜಿಯವರನ್ನ, ಸಪ್ತ ಋಷಿ ಪತ್ನಿಯರನ್ನ, ಹೈಯರ್ ಡೈಮಂಡ್ ಮಾಸ್ಟರ್ಸ್ನ, ಏಂಜಲಿಕ್ ವಾರ್ಡ್ ಏಂಜಲ್ಸ್ನ ಆಹ್ವಾನಿಸ್ತಾ ಇದ್ದೀನಿ.
ನಿಮ್ಮ ಹೃದಯದ ಒಳಗಿಂದ ಈಗ ಕಲ್ಪಿಸಿಕೊಳ್ಳಿ, ನಿಮ್ಮ ಹೃದಯದ ಒಳಗಿಂದ ಅತ್ಯಂತ ಸುಂದರವಾದ ದೈವಿಕ ರೋಸ್ ಗೋಲ್ಡ್ ಹಸಿರು ಬಣ್ಣದ ಹೀಲಿಂಗ್ ಬೆಳಕು ಹೊರಹೊಮ್ಮುತ್ತಿದೆ ಎಂದು ಭಾವಿಸಿ. ಈ ಬೆಳಕು ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಹರಡುತ್ತಿದೆ ಎಂದು ಭಾವಿಸಿ. ನಿಮ್ಮ ಇಡೀ ದೇಹ ಪ್ರೀತಿಯು ಅಮೃತದಲ್ಲಿ ಮುಳುಗಿದೆ. ಸಂಪೂರ್ಣವಾಗಿ ಹಸಿರು ಬಣ್ಣದ ಹೀಲಿಂಗ್ ಬೆಳಕನ್ನು ನಿಮ್ಮ ಸುತ್ತ ಆವರಿಸಿಕೊಂಡಿರುವುದನ್ನು ಗಮನಿಸಿ. ಗ್ರೀನ್ ಲೈಟ್ ನಿಮ್ಮ ಸುತ್ತ ಒಂದು ಎನರ್ಜಿ ಬಾಲ್ ಆಗಿ ಆವೃತವಾಗಿರುವುದನ್ನು ಗಮನಿಸಿ. ಈಗ ನಿಮ್ಮ ಬಾಲ್ಯದಿಂದ ಇಂದಿನವರೆಗೆ ನೀವು ಅನುಭವಿಸಿದ ಕಷ್ಟಗಳು, ಅವಮಾನಗಳು, ಜನರು ನಿಮ್ಮನ್ನು ತಿರಸ್ಕರಿಸಿದ ನಿಮಗಾದ ನೋವುಗಳನ್ನು ನೆನಪಿಸಿಕೊಳ್ಳಿ. ಈ ಎಲ್ಲ ಪರಿಸ್ಥಿತಿಗಳು ನಿಮಗಾಗಿ ಯಾರೂ ಇಲ್ಲದಿದ್ದಾಗ ನಿಮ್ಮ ಜೊತೆ ನಿಂತಿದ್ದು ಇದೇ ನಿಮ್ಮ ದೇಹ ಮತ್ತು ನಿಮ್ಮ ಆತ್ಮ, ನಿಮ್ಮ ಸೋಲ್. ನಿಮ್ಮದೇ ಯಾವುದೇ ಕಷ್ಟಕ್ಕೂ ನಿಮ್ಮ ಜೊತೆಯಾಗಿದ್ದು ಇದೇ ಆತ್ಮ ಸೋಲ್. ನಿಮ್ಮ ಒಳಗೆ ಆತ್ಮಕ್ಕೆ ಈಗ ಪ್ರೀತಿ ಹೇಳಿ. ನನ್ನ ಪ್ರೀತಿಯೇ, ನಿನ್ನನ್ನು ತುಂಬ ದಿನಗಳಿಂದ ನಾನು ನಿರ್ಲಕ್ಷಿಸಿದ್ದೆ. ಕ್ಷಮಿಸು. ಜನರ ಮಾತುಗಳನ್ನು ಕೇಳಿ ನಿನ್ನನ್ನು ನಾನೇ ಬೈದುಕೊಂಡಿದ್ದೇನೆ. ಕ್ಷಮಿಸು. ಇಂದಿನಿಂದ ನಾನು ನಿನ್ನನ್ನು ಸದಾ ರಕ್ಷಿಸುತ್ತೇನೆ.
ಬಣ್ಣ, ನಿನ್ನ ರೂಪ, ನಿನ್ನ ತೂಕ, ನಿನ್ನ ಪರಿಸ್ಥಿತಿ ಏನೇ ಇರಲಿ, ನಾನು ನಿನ್ನ ಸೌಂದರ್ಯದ ಸಕಾರ ರೂಪವಾಗಿ ನೋಡುತ್ತೇನೆ. ನಾನು ನಿನ್ನನ್ನು ಅಪಾರವಾಗಿ ಪ್ರೀತಿಸುತ್ತೇನೆ. ಆ ದೇಹವನ್ನು ನೀವೇ ಪ್ರೀತಿಸಿ. ಆ ದೇಹವು ಇಲ್ಲಿಯವರೆಗೂ ತುಂಬನೇ ದಣಿದಿದೆ. ಆ ದೇಹಕ್ಕೆ ಹೇಳಿ, ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು. ನಾನು ನಿನ್ನನ್ನು ತುಂಬಾ ಪ್ರೀತಿಯಿಂದ ನೋಡುತ್ತೇನೆ. ಮೌನದಿಂದ ನಿಮ್ಮ ಆತ್ಮದೊಂದಿಗೆ ಮಾತನಾಡಿ. ಎರಡು ನಿಮಿಷ ಮೌನವಾಗಿ ನಿಮ್ಮ ಆತ್ಮದ ಜೊತೆ ಮಾತನಾಡಿ. ಹೇಳಿ, ನಿಮ್ಮ ಆತ್ಮಕ್ಕೆ ಹೇಳಿ, ನಿಮ್ಮ ಹೃದಯಕ್ಕೆ ಹೇಳಿ, ಯಾರೋ ಮಾಡಿದ ತಪ್ಪಿಗೆ ನಾನು ನಿನ್ನನ್ನು ಶಿಕ್ಷಿಸಿದೆ. ನನ್ನನ್ನು ಕ್ಷಮಿಸು. ನಿಮ್ಮ ಆತ್ಮವು ನಿಮ್ಮ ಎದುರಿಗೆ ನಿಂತಿರುವ ಹಾಗೆ ಭಾಸವಾಗುತ್ತಿದೆ. ನಿಮ್ಮ ಆತ್ಮವು ನಿಮ್ಮ ಎದುರಿಗೆ ಕಣ್ಣೀರನ್ನ ಹಾಕುತ್ತಿದೆ. ಆ ಕಣ್ಣೀರನ್ನ ನೀವು ಒರೆಸಿ. ಆ ಕಣ್ಣೀರನ್ನ, ಇನ್ನು ಮುಂದೆ ನಾನು ನಿನಗೆ ಇಷ್ಟೊಂದು ಕಷ್ಟ ಕೊಡೋದಿಲ್ಲ, ನಿನಗೆ ನಾನು ಕಣ್ಣೀರು ಬರೋ ತರ ಮಾಡೋದಿಲ್ಲ. ನನ್ನನ್ನು ಕ್ಷಮಿಸು. ನಿಮ್ಮ ಎದುರಿಗಿರುವ ಆತ್ಮದ ಕಣ್ಣೀರನ್ನು ಒರೆಸಿ. ಈಗ ನಿಮ್ಮ ಎದುರಿಗಿರುವ ಆತ್ಮದ ಮುಖದಲ್ಲಿ ಒಂದು ದೈವಿಕ ಕಳೆ ಕಾಣುತ್ತಿದೆ. ಆ ದೈವಿಕ ಕಳೆಯಲ್ಲಿ ಒಂದು ಸಣ್ಣದಾದ ಕಿರುನಗೆ ಬೀರುತ್ತಿದೆ.
ಆ ನಗು ನಿಮ್ಮ ಸುತ್ತ ಒಂದು ಗೋಲ್ಡನ್ ಬಣ್ಣದ ಎನರ್ಜಿಯನ್ನ ಪಾಸ್ ಮಾಡ್ತಾ ಇದೆ. ಆ ದೈವಿಕ ನಗುವೆ ನಿಮ್ಮನ್ನ ಕಾಪಾಡುತ್ತಿರುವಂತಹ ರಕ್ಷಾ ಕವಚ. ನೀವು ಬ್ರಹ್ಮಾಂಡದ ಅದ್ಭುತ ಕಲಾಕೃತಿ ಎಂದು ನಿಮ್ಮ ಆತ್ಮ ನಿಮಗೆ ಹೇಳುತ್ತಿದೆ. ನೀವು ಒಂದು ಬ್ರಹ್ಮಾಂಡದ ಕಲಾಕೃತಿ. ನೀವು ಅತಿ ಹೆಚ್ಚು ಸುಂದರವಾದಂತಹ ವ್ಯಕ್ತಿ. ನಿಮ್ಮ ಆತ್ಮ ಒಂದು ಪ್ರಕೃತಿಯ ಶಕ್ತಿಯನ್ನ ತುಂಬಿರುವಂತಹದ್ದು. ಆ ಪ್ರಕೃತಿಯೇ ನಿಮ್ಮನ್ನ ಆವರಿಸಿಕೊಂಡಂತಹ ರೂಪ. ಆ ಪ್ರಕೃತಿಯು ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಸುಂದರವಾಗಿ ನಿಮ್ಮ ದೇಹ, ನಿಮ್ಮ ಮನಸ್ಸು, ನಿಮ್ಮ ರೂಪ ಅಷ್ಟೇ ಸುಂದರವಾಗಿದೆ. ನಿಮ್ಮ ಹೆಮ್ಮೆಯ ಭಾವನೆಯನ್ನು ಅನುಭವಿಸಿ. ನೀವು ಯಾರಿಗೂ ಕಮ್ಮಿ ಇಲ್ಲ. ನಿಮ್ಮೊಳಗೆ ಅಪಾರ ಶಕ್ತಿ ಇದೆ. ಇಡೀ ಬ್ರಹ್ಮಾಂಡವೇ ನಿಮ್ಮನ್ನು ಕೊಂಡೊಯ್ಯುತ್ತಿದೆ. ಈ ಅದ್ಭುತ ಆತ್ಮ ಪ್ರೇಮ ಮೌನವಾಗಿರಲಿ. 2 ನಿಮಿಷ ಆ ಮೌನದಲ್ಲಿ ಲೀನವಾಗಿರಿ.
ನಿಮ್ಮ ಆತ್ಮವು ನಿಮ್ಮ ಸುತ್ತ ಒಂದು ಖುಷಿಯಿಂದ ಸುತ್ತು ಹಾಕುತ್ತಿದೆ. ಖುಷಿಯಿಂದ ಸುತ್ತಾಡ್ತಾ ಇದೆ ನಿಮ್ಮ ಸುತ್ತ. ಆ ಖುಷಿಯನ್ನ ಅನುಭವಿಸುತ್ತಿರುವುದು ಇದೇ ಮೊದಲ ಬಾರಿ ನಿಮ್ಮ ಆತ್ಮಕ್ಕೆ ಒಂದು ಸಂತೋಷವನ್ನ ಕೊಟ್ಟಿರುವುದು. ಆ ಖುಷಿಗೆ ನಿಮ್ಮ ಆತ್ಮ ನಿಮಗೆ ಹೇಳುತ್ತಿದೆ, ಥ್ಯಾಂಕ್ ಯು, ನನಗೆ ಇವತ್ತು ಇಷ್ಟೊಂದು ಖುಷಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ನಿಮ್ಮ ಸೋಲ್ ನಿಮಗೆ ಹೇಳುತ್ತಿದೆ. ನಿಮ್ಮ ಮುಖದಲ್ಲಿ ಒಂದು ಚಿಕ್ಕ ಕಿರುನಗೆ ಮೂಡುತ್ತಿದೆ. ಆ ಹಸಿರು ಬಣ್ಣದ ಎನರ್ಜಿ, ಆತ್ಮ ನಿಮ್ಮ ಒಳಗೆ ಆವರಿಸಿಕೊಳ್ಳುತ್ತಿರುವುದನ್ನು ಗಮನಿಸಿ. ಸುತ್ತ ಬ್ರಹ್ಮಾಂಡದ ಒಂದು ಎನರ್ಜಿ ನಿಮ್ಮ ದೇಹಕ್ಕೆ ಸಹಸ್ರಾರು ಚಕ್ರದಿಂದ ನೇರವಾಗಿ ನಿಮ್ಮ ಹೃದಯದ ಮೇಲೆ ಬೀಳುತ್ತಿದೆ. ಬ್ರಹ್ಮಾಂಡದ ಶಕ್ತಿ ನೇರವಾಗಿ ನಿಮ್ಮ ಹೃದಯವನ್ನು ಪ್ರವೇಶಿಸುತ್ತಿದೆ. ಈಗ ನಿಮ್ಮ ದೇಹದ ತುಂಬೆಲ್ಲ ಆ ದೇವರ ಬ್ರಹ್ಮಾಂಡದ ಎನರ್ಜಿ ಕಣ ಕಣದಲ್ಲಿಯೂ ತುಂಬುತ್ತಿರುವುದನ್ನು ಗಮನಿಸಿ. ನಿಮ್ಮ ದೇಹ ಹೇಗಾಗಿದೆಯಪ್ಪ ಅಂದ್ರೆ
ಒಂದು ತೇಲಾಡುತ್ತಿರುವಂತಹ ಬಾಲ್ ಆಗಿದೆ. ಆ ಎನರ್ಜಿನ ತುಂಬಿಕೊಳ್ಳಕ್ಕಾಗದೇ ಇರುವಷ್ಟು ಎನರ್ಜಿ ನಿಮಗೆ ಪಾಸ್ ಆಗುತ್ತಿದೆ. ಆ ಎನರ್ಜಿ ಬಾಲ್ ತೇಲಾಡುತ್ತಿರುವುದನ್ನು ಗಮನಿಸಿ. ಬ್ರಹ್ಮಾಂಡವೇ ನಿಮ್ಮನ್ನು ಕೊಂಡಾಡುತ್ತಿದೆ ಎಂದು ಭಾವಿಸಿ. ಬ್ರಹ್ಮಾಂಡವೇ ನಿಮ್ಮನ್ನ ಕೊಂಡಾಡುತ್ತಿದೆ. ನಿಧಾನವಾಗಿ ಉಸಿರಾಟದ ಮೇಲೆ ಗಮನ ತನ್ನಿ. ನಿಧಾನವಾಗಿ ಉಸಿರಾಟದ ಮೇಲೆ ಗಮನವಿರಲಿ. ಆ ಎನರ್ಜಿ ಬಾರ್ ನಿಮ್ಮನ್ನ ನಿಧಾನವಾಗಿ ನೀವು ಕೂತಿರುವಂತಹ ಜಾಗಕ್ಕೆ ನಿಮ್ಮನ್ನ ತಂದು ಬಿಡುತ್ತಿದೆ. ಬ್ರಹ್ಮಾಂಡಕ್ಕೆ ಹೇಳಿ, ಥ್ಯಾಂಕ್ ಯು. ಬ್ರಹ್ಮಾಂಡಕ್ಕೆ ಥ್ಯಾಂಕ್ ಯು. ಇಂತಹ ಒಂದು ಅದ್ಭುತವಾದ ಶಕ್ತಿಯನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಯೂನಿವರ್ಸ್. ನಿಮ್ಮ ಆತ್ಮಕ್ಕೆ ಹೇಳಿ, ನಾನು ತುಂಬ ಹೃದಯದಿಂದ ನಿನಗೆ ಕೃತಜ್ಞತೆಯನ್ನ ತಿಳಿಸುತ್ತಿದ್ದೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವು ಇನ್ವೈಟ್ ಮಾಡಿದಂತಹ ಮಾಸ್ಟರ್ಸ್ ಪತ್ರಿಜಿಯವರಿಗೆ, ಮಹಾವತಾರ್ ಬಾಬಾಜಿಯವರಿಗೆ, ರಾಂಪ ಮಾಸ್ಟರ್ಗೆ, ಸಪ್ತ ಋಷಿ ಪತ್ನಿಯರಿಗೆ, ದೈವ ಶಕ್ತಿಗಳಿಗೆ, ಹೈಯರ್ ಎನರ್ಜಿಗೆ, ಏಂಜಲ್ಸಿಗೆ ನನ್ನ ತುಂಬ ಹೃದಯದ ಕೃತಜ್ಞತೆಯನ್ನ ತಿಳಿಸುತ್ತಿದ್ದೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮ ದೇಹಕ್ಕೆ ಹೇಳಿ, ನನ್ನ ಪ್ರತಿ ಹೆಜ್ಜೆಯಲ್ಲಿಯೂ ನನಗೆ ಸಹಾಯ ಮಾಡುತ್ತಿರುವ ನಿನಗೆ ನನ್ನ ತುಂಬ ಹೃದಯದ ಕೃತಜ್ಞತೆಯನ್ನು ತಿಳಿಸುತ್ತಿದ್ದೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ನಿಮ್ಮ ಎರಡು ಕೈಗಳನ್ನು ಉಜ್ಜಿ. ನಿಧಾನವಾಗಿ ಕಣ್ಣನ್ನು ಮೇಲೆ ಇಡಿ. ಪೂರ್ತಿ ನಿಮ್ಮ ತಲೆಯಿಂದ ಕಾಲಿನವರೆಗೂ ಆ ಎನರ್ಜಿನ ಪಾಸ್ ಮಾಡಿ. ಎರಡು ಕೈಗಳನ್ನ ಕತ್ರಿ ಮಾಡಿ
ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮ ಎದುರಿಗಿರುವಂತಹ ನೀರನ್ನು ಕುಡಿಯಿರಿ. ಕೈ ಬಿಡಿ, ಕೈ ಬಿಡಿ. ನಿಮ್ಮ ಎದುರಿಗಿರುವಂತಹ ನೀರನ್ನು ಕುಡಿಯಿರಿ. ಎಲ್ಲರೂ ಸಹಜ ಸ್ಥಿತಿಲಿ ಇದ್ದೀರಾ ಅನ್ಕೋತೀನಿ. ಹೇಗಿತ್ತು ಧ್ಯಾನ? ಹೇಗಿತ್ತು? ಕಿರಣ್ ಸರ್ ಏನಾಯ್ತು ಹೇಳಿ, ಏನಾದ್ರು ಹೇಳಿ. ಏನು ಮಾತಾಡ್ತಾನೆ ಇಲ್ಲ ನೀವು. ಥ್ಯಾಂಕ್ ಯು ಶ್ರುತಿ ಮ್ಯಾಮ್, ಥ್ಯಾಂಕ್ ಯು. ಹೇಳಿ ಮ್ಯಾಮ್. ಓಕೆ, ಯಾರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋತಾ ಇಲ್ಲ? ಓಕೆ, ಕ್ಲಾಸ್ ಎಂಡ್ ಮಾಡೋದಾ? ಶ್ರುತಿ ಮ್ಯಾಮ್ ಹೇಳಿ. ಮೇಡಮ್ ವಾಯ್ಸ್ ಕೇಳಿಸ್ತಿದ್ಯಾ? ಹಾ ಕೇಳ್ತಾರೆ, ಹೇಳಿ. ಆವಾಗ್ಲಿಂದ ಟ್ರೈ ಮಾಡ್ತಾ ಇದ್ದೀರಾ ಬಟ್ ಅದು ಬರ್ತಿಲ್ಲ. ಹಾ ಹೇಳಿ ಮೇಡಮ್. ಚೆನ್ನಾಗಿತ್ತು ಮೇಡಮ್ ಧ್ಯಾನ. ನಮ್ಮನ್ನ ನಾವು ನೋಡ್ಕೊಂಡಂಗಾಯ್ತು ಮೇಡಮ್. ಇಲ್ಲಿ ಓಕೆ, ನಮ್ಮನ್ನ ಥ್ಯಾಂಕ್ ಯು. ಹುಡ್ಕೋದು ಹೊರಗ್ ಹುಡ್ಕೋದು ತುಂಬಾ ಕಷ್ಟ. ಬಟ್ ಇಲ್ಲಿ ಇವತ್ತಿನ ಧ್ಯಾನದಲ್ಲಿ ನಮ್ಮ ಫೇಸ್ ನ ನಾವೇ ನೋಡಿದಾಗ ಏನೋ ಒಂಥರ ಖುಷಿ ಅನಿಸ್ತಾ ಇತ್ತು. ಅದಕ್ಕೆ ಎಷ್ಟು ಬೇಜಾರ್ ಮಾಡ್ತೀವಿ ಅನ್ನೋ ನೋವು ಕೂಡ ಇತ್ತು. ಚೆನ್ನಾಗಿತ್ತು ಮೇಡಮ್ ಇವತ್ತಿನ ಧ್ಯಾನ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಹೇಳಿ ಲಕ್ಷ್ಮಿ ಮ್ಯಾಮ್. ರಾಜಲಕ್ಷ್ಮಿ ಮ್ಯಾಮ್. ಇಲ್ಲ ಮೇಡಮ್, ಆಕ್ಚುಲಿ ನನಗೆ ಅರ್ಧ ಆಗಿದ ತಕ್ಷಣ ನನಗೆ ಅದನ್ನ ತಡಿಯಕ್ ಆಗ್ಲಿಲ್ಲ. ಆಕ್ಚುಲಿ ಹಾ ನನಗೆ ತಡ್ಕೊಳಕ್ ಆಗಿಲ್ಲ. ಅದು ಇದು ಎನರ್ಜಿ ಎನರ್ಜಿ ಜಾಸ್ತಿ. ಹಾ ಹಾ, ಸ್ವಲ್ಪ ತುಂಬಾ ಜೋಲಿ ಹೋದಂಗಾಯ್ತು. ಎನರ್ಜಿ ಜಾಸ್ತಿ ಆಯ್ತು. ಸ್ವಲ್ಪ ಜೋಲಿ ಹೋದಂಗಾಯ್ತು. ಸ್ವಲ್ಪ ಎಚ್ಚರ ಆಗ್ಬಿಟ್ಟೆ ನಾನು. ಹಾ, ಮತ್ತೆ ಕಂಟಿನ್ಯೂ ಮಾಡ್ಬೇಕಿತ್ರಿ, ಏನಾಗ್ತಿರ್ಲಿಲ್ಲ. ಅಲ್ಲ ಒಂದ್ 5 ನಿಮಿಷ ಗ್ಯಾಪ್ ತಗೊಂಡೆ ನಾನು. ಆಮೇಲೆ ಹಾ ಹಾ, ಲಾಸ್ಟ್ ಕಂಟಿನ್ಯೂ ಮಾಡಿದೆ. ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೆ ಮೇಡಮ್ ಕೇಶವ್ ಸರ್. ಇನ್ನೊಂದು doubt. ಹಾ ಹೇಳಿ ಮೇಡಮ್. ನಾವು ಧ್ಯಾನ ಮಾಡುವ ಕೆಲವೊಂದ್ಸಲ ಏನೋ ಕಣ್ ಬಿಟ್ಬಿಟ್ಟು ನೋಡ್ಬಿಡೋಣೇನೋ ಅನ್ನಷ್ಟು ಅನ್ಸತ್ತೆ ಮೇಡಮ್ ಒಂದೊಂದ್ ಟೈಮ್. ಯಾಕೆ ಅಂತ ಅದು? ಎನರ್ಜಿ ಜಾಸ್ತಿ ಆಗುತ್ತೆ ಮೇಡಮ್. ಅದನ್ನ ಆ ಫೀಲ್ ತಡ್ಕೊಳಕ್ ಆಗ್ದಾಗ ನಾವ್ ಬೇಗ ಎದ್ಬಿಡೋಣ ಅನ್ಸುತ್ತೆ ಆ ಎನರ್ಜಿಗೆ. ಅವಾಗ ಅದನ್ನ ಹೌದು ಕಂಟ್ರೋಲ್ ಮೇಡಮ್, ಈ ತರ ತುಂಬಾ ಸಲ ಆಗಿದೆ. ಹೌದು, ಎನರ್ಜಿ ಜಾಸ್ತಿ ಆದಾಗ ಹಾಗಾಗುತ್ತೆ. ಅವಾಗ ಅದೇನು ಸೊಲ್ಯೂಷನ್ ಏನ್ ಮೇಡಮ್ ಅದಕ್ಕೆ? ಅವಾಗ ಕಂಟ್ರೋಲ್ ಮಾಡ್ಬೇಕು ಮೇಡಮ್. ಏನಾಗಲ್ಲ, ಕೂರ್ಬೇಕು. ಅದು ಎದ್ದು ಬಿಡಂಗ ಆಗತ್ತೆ. ಬಟ್ ಸ್ವಲ್ಪ ಆ ಕ್ಷಣದ ನಿಮಗೆ ಆಗ್ಲೇ ಇಲ್ಲ ಅಂತ ಹೇಳಿದಾಗ ಸ್ವಲ್ಪ ನೀರ್ ಕುಡ್ದು ಮತ್ತೆ ಕೂರ್ಬೋದು, ತೊಂದ್ರೆ ಇಲ್ಲ. ಓಕೆ ಓಕೆ. ಓಕೆ, ನೆಕ್ಸ್ಟ್ ಹೇಳಿ ಸರ್, ಕೇಶವ್ ಸರ್. ಬಹಳ ಚೆನ್ನಾಗಿತ್ತು ಮೇಡಮ್. ಬಹಳ ಡೆತ್ ಆಗಿ ಹೋಗಿದ್ವಿ. ಹಾ, ತಲೆ ಸರ್. ಎಲ್ಲ ಭಾರ ಆಯ್ತು. ತಲೆ ಎಲ್ಲ ಸ್ವಲ್ಪ ಸುಸ್ತಾದಂಗ ಆಯ್ತು. ಎನರ್ಜಿ ಸರ್, ಎನರ್ಜಿ ಜಾಸ್ತಿ ಇತ್ತು. ಥ್ಯಾಂಕ್ಸ್ ಮೇಡಮ್. Thank you, sir. ಈ ತರ ನೋಡಿಲ್ಲ ನಾನು. ಬಹಳ ಏನ್ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ. ಅಷ್ಟು ಡೆತ್ ಆಗಿ ಹೋಗಿದ್ದೆ ಇವತ್ತು ನಾನು. ಇಲ್ಲ ಹಾ, sir. ಆಳವಾಗಿ ಅಷ್ಟು ಸೂಪರ್ ಇತ್ತು. ಇವತ್ ಮಾತ್ರ ನನಗೆ ಏನ್ ಹೇಳಕ್ಕ ಅದು ಪದಗಳು ಬರ್ತಾ ಇಲ್ಲ. ಕಂಟಿನ್ಯೂ ಮಾಡಿ ಸರ್. ಇನ್ನು ನಿಮಗೆ ಎನರ್ಜಿ ಇನ್ನೂ ಬೇಕು, ನಾನು ಇನ್ನು ಮೆಡಿಟೇಷನ್ ಮಾಡ್ಬೇಕು, ಧ್ಯಾನ ಮಾಡ್ಬೇಕು ಅಂದ್ರೆ ಇದನ್ನ ಕಂಟಿನ್ಯೂ ಮಾಡಿ. ಇವಾಗ ಇದು ಕ್ಲಾಸ್ ಮುಗಿದ ತಕ್ಷಣ ಹಾಗೆ ಕಂಟಿನ್ಯೂ ಮಾಡಿ. ಓಕೆ ಮೇಡಮ್, ಥ್ಯಾಂಕ್ಸ್. ಯಾಕೆಂದ್ರೆ ನಾನ್ ಟೈಮಿಂಗ್ಸ್ ಇದು ಮಾಡಿರೋದ್ರಿಂದ
10:30 ಬೆಳಗ್ಗೆ ಮುಗಿಸೋದು ಅಂತ ಹೇಳಿ ಸರ್. ಬೆಳಗ್ಗೆ ಮಾಡ್ತೀನಿ ಮೇಡಮ್, ಸ್ನಾನ ಮಾಡಿದ್ರೆ ಡೈಲಿ ಮಾಡ್ತಾ ಇದ್ದೀನಿ. ಓಕೆ, ಮಾಡಿ ಸರ್, ಮಾಡಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಆಲ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು. ನಿಮಗೂ thank you. ಹಾ ಅಮ್ಮ ಹೇಳಿ. ಚೆನ್ನಾಗಿತ್ತು ಮ್ಯಾಮ್, ಖುಷಿ ಆಯ್ತು ಇವತ್ತು. ಹೌದಾ, ಕ್ಯೂಟಿ. ಓಕೆ ಓಕೆ, ಥ್ಯಾಂಕ್ ಯು ಆಲ್ ಆಫ್ ಯು. ಮತ್ತೆ ನಾಳೆ ಒಂದು ಸಬ್ಜೆಕ್ಟ್ ಇಂದ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಆಲ್ ಆಫ್ ಯು. ಗುಡ್ ನೈಟ್, ಬಾಯ್. ಗುಡ್ ನೈಟ್. ಬಾಯ್. ಗುಡ್ ನೈಟ್. Night. ಗುಡ್ ನೈಟ್. ಧನ್ಯವಾದ.